ನೋಡಿರಿ ನಾನು ಪಾಲಕ್ ಸಾಂಬಾರು ಮಾಡಾಕತ್ತೀನಿ. ಆರೋಗ್ಯಕ್ಕೆ ಚಲೋ ಮತ್ತು ಮಕ್ಕಳಿಗೆ ಇಷ್ಟಪಟ್ಟು ಸಾಂಬಾರು ತಿಂತಾರೆ. ಅಷ್ಟು ಚೆನ್ನಾಗಿರ್ತೈತಿ ಇದು ಸಾಂಬಾರು. ಒಂದು ಸಲ ಟ್ರೈ ಮಾಡಿರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪಾಲಕ್ ಸಾಂಬಾರು ಮಾಡೋಣ ಅಂತ ಪಾಲಕ್ ತೊಗೊಂಡಿದ್ದೆ ನೋಡಿರಿ. ಬೇಳೆಗೆ ಹಾಕಿ ಸಾಂಬಾರು ಅಂದ್ರೆ ಭಾಳ ಚೆನ್ನಾಗತಿ. ಈ ಮೆಥಡಲ್ಲಿ ಮಾಡಿದ್ರೆ ನೋಡಿರಿ, ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಒಂದು 2-3 ದಿನಕ್ಕನೇ ಅಲ್ಲೇ ಮತ್ತು ಹಳದಿ ಮತ್ತು ಇದು ಭಾಳ ಸಾಫ್ಟ್ ಇರೋದ್ರಿಂದ ಸೊಪ್ಪು ಬೇಗನೆ ಕೆಡ್ತತಿ. ಅದಕ್ಕೆ 1 ದಿನ 2 ದಿನಕ್ಕೇ ಸಾಂಬಾರು ಅಥವಾ ಪಾಲಕ್ ರೈಸ್ ಮಾಡಿಬಿಡ್ಬೇಕು. ಇಲ್ಲಾಂದ್ರೆ ಸೊಪ್ಪು ತಡೆಯೋದೇ ಇಲ್ಲ ಇದು. ಅದ್ರ ಬೇರೆ ಅವರು ಮಾರೋರು ನೀರು ಹಾಕಿರ್ತಾರಲ್ಲ ಆಲ್ರೆಡಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿರಿ, ಇಷ್ಟು ಸೊಪ್ಪು ನನಗೆ ವೇಸ್ಟಾಗಿ ಬಂತು. ಅಷ್ಟು ಸೊಪ್ಪು ಚೆನ್ನಾಗಿತ್ತು. ಅದಕ್ಕೋಗಿ ಇದನ್ನು ತೆಗೆದು ಕ್ಲೀನ್ ಮಾಡ್ಕೊಂಡು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ನೋಡಿರಿ. ಈಗ ನಾನು ಒಂದು ಬುಟ್ಟಿಗೆ ನೀರು ಹಾಕ್ಯಂಡು ಸೊಪ್ಪನ್ನು ಹಾಕಿ ಕ್ಲೀನಾಗಿ ತೊಳೆದು ಇಟ್ಕೊಳಕತ್ತೀನಿ. ಸೊಪ್ಪು ಆತು ಯವನ ಆತನು ಕ್ಲೀನಾಗಿ ತೊಳೆದು ಇಟ್ಕೋಬೇಕು. ಅದ್ರಾಗ ಒಂದೊಂದು ಸಲ ಹುಳನ ಹತ್ಕೊಂಡಿರ್ತಾವೆ ಸಣ್ಣವು. ಹುಷಾರಲ್ಲೇ ನೋಡಿ ತೊಳಿಬೇಕು. ಕ್ಲೀನ್ ಮಾಡ್ಬೇಕಾದ್ರೆ ಕ್ಲೀನಾಗಿ ನೋಡಿ ಇಟ್ಕೊಂಡ್ರೆ ಆಗ್ತೈತಿ. ಅದಕ್ಕೆ ಬೆಳಿಗ್ಗೆ ಟೈಮನ್ನೇ ಸೊಪ್ಪು ಅವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು. ನೋಡಿರಿ, ನಾನು ಸೊಪ್ಪನ್ನ ಈಗ ಕಟ್ ಮಾಡಿ ಇಟ್ಕೊಂತೇನೆ. ಈಗ ಕ್ಲೀನಾಗಿ ಸಣ್ಣಗೆ ಆದರೂ ಹೆಚ್ಚಬೋದು, ಇಲ್ಲ ದಪ್ಪ ಆಗಿ ಹೆಚ್ಚಬೋದು. ಯಾಕಂದ್ರೆ ಅತಿಯೇನು ಸೊಪ್ಪು ಬೇಗ ಬೇಯುತ್ತೈತಿ. ಅದಕ್ಕೋಸ್ಕರ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ, ಸಣ್ಣ ಬೇಕಂದ್ರೆ ಸಣ್ಣ ಹೆಚ್ಚಬೋದು, ಇಲ್ಲ ದಪ್ಪ ಬೇಕಂದ್ರೆ ದಪ್ಪ ಅದಕ್ಕಿಂತ ಹೆಚ್ಕೋಬೋದು. ನೋಡಿರಿ, ನಾನು ಈ ಸೈಜಲ್ಲಿ ಹೆಚ್ಚಾಕತ್ತೇನೆ. ನೋಡಿರಿ, ಈಗ ಸೊಪ್ಪು ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡೇನೆ. ಕುಕ್ಕರಿಗೆ ಒಂದು 4-5 ಸ್ಪೂನು ಬೇಳೆ ಹಾಕಬೇಕು. ನಿಮ್ಗೆ ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಬೇಳೆ ಹಾಕೋದು ಡಿಪೆಂಡ್ ಆಗಿರ್ತೈತಿ. ನಾವು ಒಂದು 3 ಜನ ಇರೋದ್ರಿಂದ ಒಂದು 4 ಸ್ಪೂನಷ್ಟು ಬೇಳೆ ಹಾಕಿಡಕತ್ತೀನಿ. ಬೇಳೆ ಹಾಕಿ ಕ್ಲೀನಾಗಿ ತೊಳೆದು ಇಟ್ಕೊಂಡೆ ನೋಡಿರಿ ಕುಕ್ಕರಿಗೆ. ಈಗ ಹೆಚ್ಚಿಟ್ಕೊಂಡಿದ್ನಲ್ಲ ಸೊಪ್ಪು ಹಾಕಾಕತ್ತೀನಿ. ಒಂದು 3 ಟೊಮೆಟೊ ಹಣ್ಣು ತೊಗೊಂಡಿದ್ದೆ ನಾನು. ಮತ್ತು ಬೆಳ್ಳುಳ್ಳಿನೂ ಒಂದು ಗಡ್ಡೆ ಇಲ್ಲ 2 ಗಡ್ಡೆನ ಸಿಪ್ಪಿ ಸುಲಿದು ಹಾಕ್ಕೋಬೇಕು. ನಾನು ಜವರಿ ಇರೋದ್ರಿಂದ ಸಿಪ್ಪಿ ತೆಗಿಲ್ದನ ಹಾಕ್ಯನಾಗತ್ತೆ ನೋಡಿರಿ. ಒಂದು 3 ಟೊಮೆಟೊ ಹಣ್ಣು ಸಣ್ಣಗೆ ನೋಡಿ ಟೊಮೆಟೊ ಹಣ್ಣು ಹೆಚ್ಚಬೇಕು ನೋಡಿರಿ. ಇದು ಎಷ್ಟು ಚೆನ್ನಾಗಿ ಟೊಮೆಟೊ ಹಣ್ಣು ಕಾಣಿಸ್ತೈತಿ. ಒಂದೊಂದು ಟೈಮು ಅದ್ರೊಳಗೆ ವೈಟು ಸಣ್ಣ ಹುಳಗಳು ಇರ್ತಾವೆ. ಹುಷಾರೆಲ್ಲ ಹೆಚ್ಚಿ ನೋಡ್ಕೊಂಡು ಹಾಕ್ಬೇಕು ನೋಡಿರಿ. ಇದು ನನಗೆ ಎಷ್ಟೋ ಟೈಮ್ ಆ ಥರ ಹುಳ ಸಿಕ್ಕಿದವು. ಒಂದು ಸಲ ಸಿಕ್ತ ಒಂದು ವಿಡಿಯೋ ಮಾಡಿ ತೋರಿಸಿ ಹಾಕ್ತೇನೆ ನೋಡಿರಿ. ಈ ಥರ ಸಣ್ಣಗೆ ಹೆಚ್ಕೊಂಡು ಕುಕ್ಕರಿಗೆ ಹಾಕಿ ಅಂದ್ಬಿಟ್ರೆ ನೀರು ಮತ್ತು ಸ್ವಲ್ಪ ಏನಪ್ಪ ಅಂದ್ರೆ ಮೆಂತ್ಯ ಸೊಪ್ಪು ಇತ್ತು, ಅದನ್ನು ಹಾಕ್ಯಂಡೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಒಂದು 2 ಸ್ಪೂನಷ್ಟು ಒಳ್ಳೆಣ್ಣೆ ಹಾಕ್ಕೊಂಡು ಈಗ ಕುಕ್ಕರ್ ಬಾಯಿ ಮುಚ್ಚಿ ಒಂದು 3-4 ವಿಸಲ್ ಕೂಗಿಸಿದ್ರೆ ಬೇಳೆ ಬೆಂದವು ನೋಡಿರಿ. ನಾನು ನಾಷ್ಟ ಎಲ್ಲ ಸ್ನಾನ ಮುಗಿಸ್ಕೊಂಡು ಸಾಂಬಾರು ಮಾಡೋಕ್ಕಂತ ಬಂದೆ. ಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿತ್ತು. ಈಗ ನೀರನ್ನ ಒಂದು ದಬರಿಗೆ ಪಾತ್ರೆಗೆ ಹಾಕ್ಕೊಂಡು ಉಳಿದಿರೋದು ಸೊಪ್ಪು ಟೊಮೊಟೊ ಬೇಳೆ ಎಲ್ಲ ಅದನ್ನು ಕುಕ್ಕರ್ನಾಗನ ಒಂದು ಕ್ಲೀನಾಗಿ ಬಸ್ಕೊಂಡು ಒಂದು ಮಸೆಗುಂಡಿಯಲ್ಲೇ ಮಸ್ಕೋಬೇಕು. ಯಾಕಂದ್ರೆ ನೀರು ಸಮೇತನ ನಾವು ಮಸಿದ್ವಪ್ಪ ಅಂದ್ರೆ ಅದು ಮಸ್ಯಾಕ ಕ್ಲೀನಾಗಿ ಬರೋಂಗಿಲ್ಲ. ಟೊಮೊಟೊ ಬೇಳೆ ಸೊಪ್ಪು ಯಾವುದು ಮಸೆಗುಂಡಿ ಸಿಗೋಂಗಿಲ್ಲ ನೋಡಿರಿ. ಈ ಥರ ನಿಧಾನಕ್ಕೆ ಮಸಿತಾ ಇತ್ತು ಅಂದ್ರೆ ಚೆನ್ನಾಗಿ ಮಿಕ್ಸ್ ಆಕತಿ. ಮತ್ತು ಚೆನ್ನಾಗಿ ನಾವು ಸಾಂಬಾರನ್ನು ಗಟ್ಟಿ ಥರ ಅನಿಸ್ತೈತಿ. ನಾವು ಯಾವುದು ರೀತಿ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು. ಒಬ್ಬೊಬ್ಬರು ಗಟ್ಟಿ ಸಾಂಬಾರು ಇಷ್ಟಪಡ್ತಾರೆ, ಒಬ್ಬರು ತೆಳ್ಳು ಸಾಂಬಾರು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನೋಡಿ, ನಾನು ಇಷ್ಟು ಸಾಕಾಗ್ತೈತಿ. ನನಗೆ 1 ದಿನಕ್ಕಾದರೆ ಸಾಂಬಾರು ಇಷ್ಟು ಸಾಕಾಗ್ತೈತಿ. ಅದಕ್ಕೋಸ್ಕರ ಇಷ್ಟೇ ಸಾಂಬಾರು ಮಾಡ್ಕೊಳತ್ತೀನಿ. ಇದಕ್ಕೆ ನಾನಿವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಹೇಳ್ತಾನೆ ನೋಡಿರಿ. ಈಗ ಉಪ್ಪು ಹಾಕಾಕತ್ತೀನಿ. ಮತ್ತು ಒಂದು ಫುಲ್ಲು ಸ್ಪೂನಷ್ಟು ಖಾರ ಪುಡಿ ಹಾಕ್ತೇನೆ. ನಾನು ಖಾರ ಪುಡಿ ಇದು ಖಾರ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕ್ತೇನೆ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು. ಮತ್ತು ನಾನು ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಯಂಡೆ ನೋಡಿರಿ. ಈಗ ಬೆಲ್ಲ ಹಾಕಿದ್ರೆ ಖಾರ ಉಪ್ಪು ಏನೋ ಹೆಚ್ಚು ಕಮ್ಮಿ ಆದ್ರೂ ಮೇಂಟೈನ್ ಆಕೈತಿ ಅಂತೇಳಿ. ಮತ್ತು ಟೇಸ್ಟ್ ಅಂದ್ರೆ ಭಾಳ ಚಲೋ ಆಕತ್ತೆ. ಬೆಲ್ಲ ಹಾಕಿದ್ರೆ ಈಗ ಒಂದು ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕಿ ಈಗ ಸಾಂಬಾರನ್ನ ನೋಡಿರಿ ಮಿಕ್ಸ್ ಮಾಡಿ ಕ್ಲೀನಾಗಿ ಕುದಿಯೋಕೆ ಇಡ್ತೇನೆ. ಈ ಥರ ಮಾಡಿದ್ರೆ ಅಂತ ಸಾಂಬಾರು ಭಾಳ ಅಂದ್ರೆ ಭಾಳ ರುಚಿ ಆಕತಿ ನೋಡಿರಿ. ಈಗ ಕುದಿಯೋಕ್ಕಂತ ಇಟ್ಟೇನಿ. ಇದು ಚೆನ್ನಾಗಿ ಕುದ್ಮೇಲೆ ಒಗ್ಗರಣೆ ಹಾಕಬೇಕು. ನಾನು ಅದೇ ಥರ ಮಾಡೋದು. ಒಂದೊಂದು ಟೈಮು ತೀರಾ ಅರ್ಜೆಂಟ್ ಇತ್ತು ಅಂದ್ರೆ ನಾನು ಡೈರೆಕ್ಟಾಗಿ ಒಗ್ಗರಣೆ ಹಾಕಿನೇ ಸಾಂಬಾರು ಕುದಿಯೋಕೆ ಇಡ್ತೇನೆ. ಬಟ್ ಎಕ್ಸ್ಟ್ರಾ ಆ ಸಾಂಬಾರು ಕುದ್ಮೇಲೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಭಾಳ ಅಂದ್ರೆ ಭಾಳ ರುಚಿ ಆಕೈತಿ.
ನೋಡಿರಿ ಈಗ ನಾವು ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸೋಸಿ ಇಟ್ಕೊಂಡಿದ್ನಲ್ಲ ಅದನ್ನ ಒಂದು ಸಣ್ಣ ಪಾತ್ರೆಯಷ್ಟು ನಾ ಗುಂಡ ಥರದ್ದು ಒಂದು ಸಣ್ಣದು ನನಗೆ ಇಷ್ಟ ಇರೋದಕ್ಕೇ ಈ ಥರದ್ದು ಒಂದು ಗುಂಡ ಥರದ್ದು ಪಾತ್ರೆ ತೊಗೊಂಡು ಅದಕ್ಕೆ ಒಗ್ಗರಣೆಗೆ ಅಂತಲೇ ಇಟ್ಟುಬಿಟ್ಟೇನೆ. ಒಂದೊಂದು ಸಲ ನಾನು ಒಗ್ಗರಣೆ ಹಾಕೋ ಬೌಲ್ ಐತಿ, ಬಟ್ ಅದು ಎಣ್ಣೆ ಎಲ್ಲ ಹೊರಗೆ ಬಂದುಬಿಡ್ತೈತಿ. ನಾನು ಒಗ್ಗರಣೆಗೆ ಏನೇನು ಹಾಕಿದೆ ಅಂದರೆ ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಇಷ್ಟ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯ್ತು ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದ್ದರೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.